ಆಕಾಶಾತ್ ಪತಿತಂ ತೋಯಂ ಆಕಾಶಾತ್ ಪತಿತಂ ತೋಯಂ ಸಾಗರಶ್ಯ ಪ್ರತಿಗಚ್ಚತಿ ಸರ್ವದೇವ ನಮಸ್ಕಾರಂ ಕೇಶವಶ್ಯ ಪ್ರತಿಗಚ್ಚತಿ. ಕರ್ರಗಿನ ಮೋಡ ಭೂಮಿಗೆ ಮಳೆ ಸುರಿಸ್ತದೆ. ಭೂಮಿಗೆ ಮಳೆ ಸುರಿಸ್ತದೆ. ಎಲ್ಲೆಡೆ ಮಳೆ ಬೀಳ್ತದೋ, ಹನಿ ಹನಿಯಾಗಿ ಮಳೆಯ ಹನಿಗಳು ಬೀಳ್ತಾವಲ್ಲ, ಹನಿ ಹನಿಯಾಗಿ ಬಿದ್ದ ನೀರು ಎಲ್ಲಿ ಇಳುಕಲದ ಅಲ್ಲಿ ಹೋಗಿ ತೊರೆ ಆಗ್ತದ, ಮತ್ತೆ ಕೂಡ್ತದ, ಕಾಲುವೆ ಬರ್ತದ, ಕಾಲುವೆ ಹೋಗಿ ಒಂದು ಸಣ್ಣ ಜರಿ ಕೂಡ್ತದ, ಆ ಜರಿ ಹಳ್ಳಕ್ಕೆ ಕೂಡ್ತದ, ಹಳ್ಳ ಹೊಳೆ ಕೂಡ್ತದ, ಹೊಳೆಗಳು ಸಮುದ್ರ ಕೂಡ್ತದ. ಎಲ್ಲೇ ಬೀಳಲಿ ಈ ಕ್ರಿಯೆ ನಡೀತದ. ಹೌದಾ? ಹಾಗೆ ಮಳೆಯ ನೀರು ಕೆಳಗೆ ಬಿದ್ದು ಕೊನೆಗೆ ಸಾಗರವನ್ನೇ ಸೇರ್ತದ. ಹಾಗೆ ನೀವು ಬೇಕಾದ ದೇವ್ರ ನಮಸ್ಕಾರ ಮಾಡ್ರಿ. ಮಾರೇವ ಇರೋಳಕ್ಕ, ಮೋಕ್ನೇವ್ ಇರೋಳಕ್ಕ, ಚಾಮುಂಡಿ ಇರೋಳಕ್ಕ, ಚಂಡಿ ಇರೋಳಕ್ಕ, ಯಾವುದೇ ದೇವತೆಗೆ ನಮಸ್ಕಾರ ಮಾಡ್ರಿ. ಅದು ಹೋಗೋದು ಕೃಷ್ಣ ಪರಮಾತ್ಮನಿಗೆ ಅಂತ ತಿಳ್ಕೊಂಡು ವಾಗ್ಯಕಾರ ಹೇಳ್ತಾರೆ, ಸುಭಾಷಿತರು ಹೇಳ್ತಾರೆ. ಹೌದಾ? ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ದೇವರು ಬಹಳ ಮಂದಿ ಇಲ್ಲ. ಏಕಂ ಸತ್ ವಿಪ್ರ ಬಹುದಾ ವದಂತಿ ಅಂತಾರೆ. ಇರೋದು ಒಂದೇ ಅದ, ಇರೋದು ಒಂದೇ ದೇವರ. ಆದ್ರೆ ಅದನ್ನ ಬ್ಯಾರೆ ಬೇರೆ ವೆಂಕಟರಮಣ ಅಂತಾರ, ಗೋವಿಂದ ಅಂತಾರ, ಶ್ರೀನಿವಾಸ ಅಂತಾರ, ಶ್ರೀರಾಮ ಅಂತಾರ, ಏನೇನೋ ಭಾಳ ಹೇಳ್ತಾರ. ಹೌದಾ? ಬಲೆ ಮಹದೇಶ್ವರ ಅಂತಾರ. ಎಷ್ಟು ಹೆಸರು ದೇವರಿಗೆ, 108 ಹೆಸರು. ಆದರೆ ಇರೋದು ದೇವರು ಒಬ್ಬನೇ. ಇದನ್ನು ತಿಳಿದಾಗ ನಿಮಗೆ ಮೋಕ್ಷ ಇರ್ತದೆ. ಅಲ್ಲಿ ಮಟ್ಟ ಕನ್ಫ್ಯೂಷನ್. ಎರಡನೇ ಕನ್ಫ್ಯೂಷನ್ ನಿಮಗೆ ಏನಪ್ಪಾ ಅಂತಂದ್ರೆ, ಇವತ್ತು ನಿಮಗೆ ಸಾಕಷ್ಟು ಕಷ್ಟದ. ಎಷ್ಟು ಕಷ್ಟದವಲ್ಲ, ಎಷ್ಟು ಮಂದಿ ಮಕ್ಕಳಿಲ್ಲ ಅಂತೀರಿ, ಮದುವೆ ಆಗಿಲ್ಲ ಅಂತೀರಿ, ಮದುವೆ ಆಗೈತಿ ಹೇಳ್ತಿ ಮನೆಗೆ ಬರ್ತಾ ಇಲ್ಲ ಅಂತೀರಿ, ಗಂಡ ಇಂತ ಸರಿ ಇಲ್ಲ ಅಂತೀರಿ, ಯಾರೋ ನಿಮಗೆ ನೆರವೇರು ತ್ರಾಸು ಕೊಡಕತ್ತಾರ ಅಂತ ಬರ್ತೀರಿ, ಬಿಸ್ನೆಸ್ ಲಾಸ್ ಆಗ್ತದ ಅಂತ ಬರ್ತೀರಿ. ನಿಮಗೊಂದು ಸತ್ಯ ಗೊತ್ತಾಗಲಿಲ್ಲ. ಏನು? ನೀವು ಒಂದೇದ್ದು ಈ ಭೂಮಿಗೆ ಬಂದಿರಲ್ಲ. ಈ ಒಂದು ವ್ಯವಸ್ಥೆ ಇದೆ ನೋಡಿ. ಏನು? ಇಲ್ಲಿ ಬಂದಿರಿ ಆಶ್ರಮಕ್ಕೆ. ಹೌದಾ? ಎಲ್ಲಿಂದ ಬಂದ್ರಿ? ನಿಮ್ಮ ಮನೆಯಿಂದ ಬಂದ್ರಿ, ಇಲ್ಲಿ ಬಂದ್ರಿ. ಎದಕ್ಕೆ ಬಂದ್ರಿ? ಟ್ರೀಟ್ಮೆಂಟಿಗೆ ಬಂದ್ರಿ. ಎಷ್ಟು ದಿವಸ ಇರ್ತೀರಿ? ಒಂದು 10 ದಿವಸ. ಒಂದು ಕಾರ್ಯದ, ಒಂದು ಉದ್ದೇಶದ ಬಂದ್ರಿ, 10 ದಿವಸ ಮುಗಿತು, ವಾಪಸ್ ಮನೆಗೆ ಹೋಗ್ತೀರಿ. ಇದು ಸಹಜ. ಇದನ್ನೇ ನೀವು ಟ್ವಿಸ್ಟ್ ಮಾಡಿ ಕೇಳ್ಕೋರಿ. ಇಲ್ಲಿ ಆಶ್ರಮಕ್ಕೆ ಎಲ್ಲಿಂದ ಬಂದ್ರಿ ಅಂತ ಕೇಳಿದಾಗ ನೀವು ಮನೆಯಿಂದ ಬಂದ್ರಿ ಅಂತಿರಲ್ಲ, ಈ ಭೂಮಿಗೆ ಎಲ್ಲಿಂದ ಬಂದ್ರಿ ಅಂತ ಕೇಳಿದಾಗ ನೀವು ಉತ್ತರ ಏನು ಕೊಡ್ತೀರಿ? ಆಶ್ರಮಕ್ಕೆ ಎಲ್ಲಿಂದ ಬಂದ್ರೆ? ಮನೆಯಿಂದ ಬಂದಿರಿ ಅಂತಾರೆ. ನಮ್ಮ ಊರಿಂದ ಬಂದಿರಿ ಅಂತಾರೆ. ನಾ ಟ್ವಿಸ್ಟ್ ಮಾಡಿ ಕೇಳ್ತೇನೆ, ಈ ಭೂಮಿಗೆ ಎಲ್ಲಿಂದ ಬಂದ್ರಿ? ನಿಮ್ಗೆ ಗೊತ್ತಾಗುದು. ಯಾತಕ್ಕೆ ಬಂದ್ರಿ? ನಿಮ್ಗೆ ಗೊತ್ತಾಗುತ್ತಿಲ್ಲ. ಯಾವ ಕಾರಣ ಇಟ್ಟು ಬಂದಿರಿ ಹೇಳ್ರಿ? ಅವತಾರ ತಾಳಿ ಬಂದಿರೇನು? ಯಾರು ಕರೆದರೆ ಬಂದ್ರಿ? ಯಾತಕ್ಕೆ ಬಂದಿರಿ ಗೊತ್ತಾಗಬಾರ್ದು ನಿಮ್ಗೆ. ಏನೋ ಮಾಡಕತ್ತೀರಿ. ಮತ್ತೆ ಎಷ್ಟೋ ಮಂದಿರಿ ಮಣ್ಣು ಕೊಟ್ಟು ಬಂದಿರಿ, ಎಲ್ಲೋ ಕಳಿಸಿರಿ ಅವ್ರನ್ನ. ಮತ್ತು ನೀವು ಸಾಯ್ತಿರಿ ಒಂದಿನ. ನೀವೆಲ್ಲಿ ಹೋಗ್ತೀರಿ ಗೊತ್ತಿಲ್ಲ. ಗೊತ್ತೈತೆ ನಿಮ್ಗೆ? ಸತ್ ಮೇಲೆ ಎಲ್ಲೋ ಮನುಷ್ಯ ಅಂತ ಗೊತ್ತಿಲ್ಲ. ಇದು ಯಾತಕ್ಕಾಗಿ ಬಂದಿರಿ ಗೊತ್ತಿಲ್ಲ, ಯಾರು ಕಳಿಸ್ಯಾರ ಗೊತ್ತಿಲ್ಲ, ಎಲ್ಲಿಂದ ಬಂದಿರಿ ಗೊತ್ತಿಲ್ಲ, ಬಂದು ಏನು ಮಾಡಕತ್ತೀರಿ ಕಲ್ಪನಾ ಇಲ್ಲ ನಿಮಗೆ, ಗೊತ್ತಿಲ್ಲ, ಗುರಿ ಇಲ್ಲ. ಅಷ್ಟೇ ಒಂದು ತಿಳ್ಕೊರಿ. ಎರಡನೇ ಸೂತ್ರ, ನೀವಿಲ್ಲಿ ಬಂದಿದ್ದು ಯಾರ್ಯಾರ್ದು ಋಣ ತಿಂದಿರಿ, ನೀವು ಹಿಂದಿನ ಜನದಾಗ. ಅದನ್ನು ಮುಟ್ಸಾಕ್ ಬಂದಿರಿ.
ಗೊತ್ತಿಲ್ಲ ಇದು. ಕುಕ್ಕೆ ಸುಬ್ರಹ್ಮಣ್ಯಂ, ಗುರುವಾಯೂರು, ಕೊಲ್ಲೂರು ಮೂಕಾಂಬಿಕಾ ಇಂಥವೆಲ್ಲ ಪ್ರಸಿದ್ಧ ದೇವಾಲಯಗಳು ನೋಡಿದ್ದೀನಿ. ಒಂದು ದೇವಾಲಯದೊಳಗೆ ದೇವರಿಗೆ ಬರೀ ತುಪ್ಪವನ್ನು ಸಮರ್ಪಿಸೋದಿತ್ತಂತ. ಭಾಳ ಪಾಳಿ ಹಚ್ಚಿದ್ರು, ಎಲ್ಲರೂ ಪಾಳಿ ಹಚ್ಚಿದ್ರು. ಒಬ್ಬ ದಂಪತಿಗಳು ಬಂದ್ರಲ್ಲಿ, ದಂಪತಿಗಳು ಬರೋಣ, ಎಲ್ಲರೂ ಹಿಂಗೆ ಹಿಡ್ಕೊಂಡು ಏನು ಹಿಡ್ಕೊಂಡಿರಿ ಅಂತ, ತುಪ್ಪ. ಯಾಕೆ ಇಲ್ಲಿ ಪರಂಪರೆ ಅದು, ದೇವರಿಗೆ ತುಪ್ಪ ಅರ್ಪಣೆ ಮಾಡಬೇಕು. ಆಯ್ತು, ಮತ್ತೆ ಹ್ಯಾಂಗೆ ಮಾಡೋಣ? ಪಾಳಿ ಸಮೀಪ ಬಂದಾರ, ಈಗ ಹೊಳ್ಳಿ ಹೋಗಿ ಮತ್ತೆ ಪಾಳಿ ಸಿಗುವುದಿಲ್ಲ, ಹೊಳ್ಳಿ ಹೋಗೋದು ಬಿಡುತ್ತೆ. ತಿರುಪತಿ ಪಾಳಿ ನೋಡ್ರಿ ನೀವು, ಹೊಳ್ಳಿ ಹೋಗಕ್ಕಾಗತ್ತೆ? ಸಾಧ್ಯವೇ ಇಲ್ಲ. ಒಂದು ಸಿಕ್ಕೊಂಡ್ ಕೂತ ರಬರ್ಕ ಅಂತ ಪಾಳಿ. ಅವಾಗ ಅವರು ಪೇಚಾಡೋದು ನೋಡಿ ಮುಂದೆ ದಂಪತಿಗಳು ನಿಂತಿದ್ರು. ನಾವು ನಮ್ಮ ಮಗ ಬರ್ತಾನಂತ ತಿಳ್ಕೊಂಡು 3 ಕಲಶ ತಂದಿದ್ವಿ ತುಪ್ಪದ್ದು. ಅದಕ್ಕೆ ನೀವೇನು ಮಾಡ್ರಿ, ನಿಮ್ಮ ಗಂಡ ಅಂತ ಇಬ್ರು ಒಂದು ಕಲಶ ಕೊಡ್ತೀವಿ, ಅದನ್ನ ಅರ್ಪಣೆ ಮಾಡ್ರಿ. ರೊಕ್ಕ ಅಂದ್ರೆ ಬೇಡ ಅಂತಂದ್ರು. ನಿಮ್ಮ ಕಡೆ ರೊಕ್ಕ ಇಸ್ಕೊಳ್ಳೋದ, ನಾವು ಹೆಂಗೆ ಮಾಡ್ತಿದ್ವಿ, ನೀವು ಮಾಡ್ರಿ ಅಂದರು. ಆಯ್ತು, ಗುಡಿಗೆ ಅರ್ಪಣೆ ಮಾಡಿದ್ರು, ಬಂದರು. ಯಾರು ಕಲಶದ ಒಂದು ತುಪ್ಪ ಇಸ್ಕೊಂಡಿದ್ದ ಸತ್ತ. ಏನಾಗ ಹುಟ್ಟಿದ? ಆಕಳ ಹುಟ್ಟಿದ. ಆಕಳ ಹುಟ್ಟಿದ. ಒಂದು ಮನ್ಯಾಗ ಆಕಳಾಗಿ ಹುಟ್ಟಿದ. ಯಾವ ಮನೆಯಪ್ಪ ಅಂದ್ರೆ ಯಾರ ಕಲಶ ಇಟ್ಕೊಂಡಿದ್ದಲ್ಲ ಅಲ್ಲಿ ಹುಟ್ಟಿದ. ಆ ಮನೆಗೆ ರಾತ್ರಿ ಒಂದ್ಸರಿ ಕಳ್ಳರು ಬಂದ್ರಂತೆ. ಅವ ಏನು ತಿರುಪತಿ ತಿಮ್ಮಪ್ಪ ಇದ್ದ, ಕಲಶ ಕೊಟ್ಟಿದ್ದ. ಆತ ದೇವರ ಅಪ್ರತಿಮ ಭಕ್ತ, ಸಣ್ಣ ಗುಡಿ ಕಟ್ಟಿದ್ದ. ಆ ಗುಡಿಯ ಒಂದು ಕಾಣಿಕೆಯ ರೊಕ್ಕವನ್ನ ನಾಳೆಗೆ ಬ್ಯಾಂಕಿಗೆ ಕಟ್ಟಬೇಕಂತ ಕಾಣಿಕೆ ಹುಂಡಿ ತೆಗೆದಿಟ್ಟಾನ. ಕಳ್ಳರು ಬಂದರು, ಇದನ್ನು ಹೊತ್ಕೊಂಡು ಹೊಂಟ್ರಂತ. ಆಕಳ ನಗ್ತಂತ, ಕೊಕ್ಕ ನಗ್ತಂತ. ಎಲ್ಲ ಇವನ ಆಕಳ ನಗತಿದ್ದಲ್ಲ ಅದ್ರಂತ. ಯಾಕೆ ನಗ್ತಿ? ಅಷ್ಟಕ್ಕಿಷ್ಟ ಆದ್ರೆ ಇಷ್ಟಕ್ಕೆ ಅಷ್ಟು ಅಂತಂತದ್ದು. ಅಷ್ಟಕ್ಕಿಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟು ಅಂತಂತದ್ದು. ಏನ್ ಮಾತಾಡಗತ್ತೆ ಅಂದದು. ಹುಚ್ಚುಗಳು ಸಿಗತ್ತಂತ ತಿಳ್ಕೊಂಡು ತುಳು ಮಾಡ್ಕೊಂಡು ಹೊಂಟಿರಲ್ಲ. ನಿಮಗೇನು ಗೊತ್ತದು? ಹೋದ ಜನ್ಮದಾಗ ಬರೀ ಒಂದು ಗಿಂಡಿ ತುಪ್ಪ ಇಸ್ಕೊಂಡಿದ್ದಕ್ಕೆ ಅವ್ರನ್ನ ಮುಡ್ಸಾಕ ನಾ ಆಕಳಾಗಿ ಇವನವನ್ನ ಈ ಸೇವಾ ಸಲ್ಸಾಕತ್ತೆ. ನಿಮ್ಮ ಮಕ್ಕಳ ಒಂದಿಟ್ಟು ಗಿಂಡಿ ತುಪ್ಪಕ್ಕೆ ಈ ಕಾಣಿಕೆ ಹುಂಡಿದು ದೇವ್ರ ಹುಂಡಿನ ಸಾರ್ವಜನಿಕರ ಹಣ, ಅದು ಎಲ್ಲರೂ ಹಾಕಿದ ಹಣ, ಅದಕ್ಕೆ ಮಾಲಕರ ಹಣ. ಮಾಲಕ್ ಭಾಳ ಸತ್ಯವಂತದನ. ಅಂತ ಒಂದು ರೊಕ್ಕ ತಗೊಂಡೋಗಿ ನೀವೇನು ಹಾಕಿರಿ ಯಾರಿಗೆ ಗೊತ್ತು? ಈ ಮಾತು ಅವಾಗ ಅವ್ರಂದ್ರಂತ, ಕಾಣಿಕೆ ಉಂಡೆ ಅಲ್ಲೇ ಬಿಟ್ಟರು, ಗೋವಿ ನಮಸ್ಕಾರ ಮಾಡಿದ್ರು, ಹೋದ್ರಂತ. ಇದು ಕಥೆಯಲ್ಲ, ಸತ್ಯ ಅದು. ಹಿಂಗೆ ನಾ ಯಾಕೆ ಹೇಳಿದೆ? ಇಲ್ಲಿ ಯಾಕೆ ಬಂದಿರಪ್ಪ ಅಂದ್ರೆ ಯಾರ್ಯಾರ್ದು ಋಣ ಮುಟ್ಸಾಕ್ ಬಂದಿರಿ ನೀವು. ಇದು ಸತ್ಯ ಸತ್ಯ ಸತ್ಯ. ಇದನ್ ಬಿಟ್ಟು ಬೇರೆ ಏನೇ ಇಲ್ಲ. ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಗುರು. ನಿಮ್ಮ ಋಣಾನುಬಂಧರಿಂದ ಅಂದ್ರೆ ಯಾವ ಋಣದ ಮೇಲೆ ನೀವು ಅದ್ರ ಬಂದಿರಪ್ಪ ಅಂತಂದ್ರ ನಿಮ್ಗ ಯಾವ ಹೆಚ್ಚು ಸಿಗ್ತಾಳ, ನಿಮ್ಮ ಋಣ, ನೀವು ಅವಕ್ಕೆ ಋಣ ತಿಂದಿರಿ, ಆಕೆ ಇದನ್ನ ಮಾಡಕ್ ಬಂದಿರಿ. ಪ್ರತಿಯೊಂದಕ್ಕೂ ಋಣ ಅದರಿ. ಇಂಥದೇ ಕನ್ಯಾ ಸಿಗಬೇಕು, ಇಂಥದೇ ಏನ್ ಸಿಗಬೇಕು, ಇಂಥದೇ ಮಕ್ಕಳು ಹುಟ್ಟಬೇಕು, ಎಲ್ಲ ಋಣ. ಒಂದು ಸಾರಿ ಇಬ್ರು ಇಂಜಿನಿಯರ್ ಒಂದೇ ಮಗು, ಬಹಳ ಮ್ಯಾಗ ಏನೇನೋ ಮಾಡಿ ಸರ್ಕಸ್ ಮಾಡಿ 10 ವರ್ಷದ ಮ್ಯಾಗ ಹರಕೆ ಮ್ಯಾಗ ಹೊತ್ತು ಹುಡುಗನ ಕರ್ಕೊಂಡ್ಬಂದವ್ರು. ಏನಾಗಿತ್ತ ಏನೋ ಒಂದು ಲಫ ಟೈಪ್ ಆಗ್ಬಿಟ್ಟತಿ. ಒಟ್ಟು ಹುಡುಗ ಪ್ರಜ್ಞೆ ಕಳ್ಕೊಂಡತಿ. ಒಟ್ಟು ಊಟ ಇಲ್ಲ, ಪಾಠ ಇಲ್ಲ, ಬಟ್ ಸುಮ್ಮನೆ ಆದ್ರ ಜೀವಂತ ಐತಿ. ಕೊಡಾಕ್ ಬಿಡುದಿಲ್ಲ. ಹೊತ್ಕೊಂಡು ಅಡ್ಡಾಡ್ತಾರೆ ಇಬ್ರು ಗಂಡ ಹೆಂಡತಿ. ಅವನು ಪಾಲನೆ ಮಾಡಾಕ ಹೆಂಡತಿ ರಾಜೀನಾಮೆ ಕೊಟ್ಲು. ಮತ್ತು ಮಗುನ ಯಾರು ನೋಡ್ಕೊಂತಾರ? ಇಲ್ಲಿ ಬಂದಿದ್ರು 8 ವರ್ಷ ಆದ್ಮೇಲೆ ಬಂದಿದ್ರು ಗುರುಜಿ. ಇವನು ಏನಾರ ಮಾಡಕ್ಕಾಗತ್ತನ್ರಿ? ಇವನ ಸಲುವಾಗಿ ಕನಿಷ್ಠ ಒಂದು 2 ಕೋಟಿ ರೂಪಾಯಿ ಖರ್ಚಾಗೈತಿ. 2 ಕೋಟಿ ಖರ್ಚು ಮಾಡಿವಿ. ಎಲ್ಲಿ ಹೋದಲ್ಲಿ ತೋರಿಸಿವಿ. ನಂದು ಪಗಾರ ಈಗ ಬರೀ ಕೋಟಿ ಖರ್ಚು ಮಾಡಿವಿ. ನನ್ನ ಪಗಾರ ಲೆಕ್ಕ ಹಾಕೊಂಡು ಮತ್ತೊಂದು ಕೋಟಿ ಆಗತ್ತ. ಯಾಕ್ರಿ ಗುರುಜಿ ನಮಗೆ ಹಿಂಗೆ ಯಾಕಾಯ್ತು ಅಂತ. ಅವನು ಋಣ ತಿಂದ, ಆ ಖುಷಿನ ಋಣ ಹಿಂದಿನ ಅದು ಸೇವೆ ಮಾಡಕತ್ಯಾರ. ನಿಮಗೆ ಎಂಥ ಮಕ್ಕಳು ಹುಡ್ತಾರ?
ನಿಮ್ಮ ಇಡೀ ಆಸ್ತಿಯನ್ನು ಕಬಳಿಸ್ತಾರ. ನಿಮ್ದೇ ಮಕ್ಕಳು. ಒಮ್ಮೆ ಹೆಂಡತಿಗೆ ತಾಳಿ ಕಟ್ಟಿ ಸಾಕು, ಮಾಂಗಲ್ಯಂ ತಂತು ನಾನೇನ ಹಾಕಿದ್ರ ಮುಗಿತಪ್ಪ. ಅವತ್ತೇ ನಿಮ್ಮ ಅರ್ಧಾಂಗಿ, ನಿಮ್ಮಿಂದ ತಾಳಿ ಕಟ್ಟಿಸಿಕೊಂಡ ಆ ಹೆಣ್ಣಿಗೆ ನಿಮ್ಮ ಆಸ್ತಿಯ ಅರ್ಧವಾಗಿ ಹೋಗುತ್ತೆ. ತಿಳ್ಕೊಂಡ್ಬಿಡ್ರಿ. ಒಂದು ತಾಳಿ ಹಕ್ಕದಾರ ಕಳಕಿ, ನೀವು ಅಕಸ್ಮಾತ್ ಸತ್ರ ಪೂರ ಬರ್ತದ. ಸಾಯ್ಲಿಕ್ಕಪ್ಪ ಅಂದ್ರ ಇವತ್ತ ಡೈವರ್ಸ್ ಕೊಟ್ರ ಅರ್ಧ ಆಸ್ತಿ ಕೊಡ್ಬೇಕು ನೀವು. ಬಾಗಲಕೋಟೆಯಾಗ ಒಂದು ರೆಡ್ಡಿ ಕುಟುಂಬ ಇತ್ತು. ದೊಡ್ಡ ಒಬ್ಬ ಗಂಡ ಹೆಂಡತಿ ಮಕ್ಕಳೇ ಆಗಿರ್ಲಿಲ್ಲ. ಅವ್ರಿಗೆ ಮಕ್ಕಳೇ ಆಗಿರ್ಲಿಲ್ಲ. ಗಂಡಿಗೆ ಹೆಚ್ಚಾಗಿ ಸತ್ತವ, ಹೆಂಡತಿಗೂ ಹೆಚ್ಚಾಗಿ ಬಂದಿತ್ತು. ಆದ್ರೆ ಇದನ್ನಾಗಿ ಜಕ್ಕೊಂತ ಹೋದ್ಲು. ಅಂಗಡಿ ಇತ್ತು, ಗೋಡನ್ ಇತ್ತು, ದೊಡ್ಡ ಬಿಸ್ನೆಸ್ಸು. ಸುಮಾರು 1982ನೇ ಇಸ್ವಿ ಒಳಗೆ 6 ಕೋಟಿ ರೂಪಾಯಿ ಆಸ್ತಿ ಅದು. ಇಲ್ಲಿ ಬಾಗಲಕೋಟೆ. ಆಕಿ ತನ್ನ ಅಣ್ಣನ ಮಗಳನ್ನ ದತ್ತಕ್ಕೆ ತಗೊಂಡು ಕರ್ಕೊಂಡು ಬಂದು ಮುಂದೆ ಒಟ್ಟರು ಕೂಡಿ ಇದಕ್ಕೆ ಹೊಂಟಿದ್ರು. ಆಕಿ ಇದ್ರಾಗ ಸತ್ ಬಿಟ್ಲಕ್ಕೆ ಆಕ್ಸಿಡೆಂಟ್ ಆಗಿ ಆ ಉಳಿದ. ಏನಾಯ್ತು? ಇಡೀ ಆಸ್ತಿ ಆ ಹುಡುಗನ ಏನ್ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಒಂದೇಂತ ಗಂಡನ ಈಗ ಮೊದ್ಲ ಈಗಿನ ಮಾಡ್ಕೊಂಡ ಈಗಿಗೆ ಬಂತು. ಈಗ ತಮ್ಮನ ಕರ್ಕೊಂಬಂದ್ಲು, ಹಂಗೆ ಅವನ್ ಕರ್ಕೊಂಬಂದ್ಲು, ಅವ ಅಕ್ಕಿ ಸತ್ತು. ಯಾರ ಸಂಬಂಧದ ದುಡ್ದಂತ ಸುಮಾರು 7-8 ಕೋಟಿ ರೂಪಾಯಿ ಆಸ್ತಿ ಆಯಾಸವಾಗಿ ಬಂದ್ಬಿಡ್ತು. ಯಾಕೆ? ಋಣ. ನಿಮ್ಗೆ ಗೊತ್ತಿಲ್ಲ, ರೀ. ಇಲ್ಲಿ ಬರ್ತಾರ ಬಂದ್ರಿ. ನಾವು ಮೇಲ್ಗಡೆ ಹೋಗ್ಬೇಡ್ರಪ್ಪ ಅಂತೀವಿ. ಹೊಕ್ಕ ಮ್ಯಾಗ ಚಿಕ್ಕು ಆಗ್ಯಾವ, ಲಿಂಬೆ ಹಣ್ಣಾಗ್ಯಾವ, ಏನೋ ಹಣ್ಣಾಗಿರ್ತವ. ಈಗ ಮಾವಿನ ಹಣ್ಣು ಕಾಲದಾಗ ಮಾವಿನ ಆಗಿರ್ತವ. ಒಬ್ರು ಹಿಂದೆ ಬಂದ ನೋಡಿದ್ರಿ, ಲಕ್ಷಗಟ್ಟಲೆ ಖರ್ಚು ಮಾಡಿ ಇಟ್ಟು ನೀರು ಹಾಕಿ ಬೆಳೆಸಿದ್ದು ಪಟ ಹರ್ಕೊಂಡು ಹರ್ಕೊಂಡ್ ಮುಂದೆ ನಿಮ್ಗೆ ಏನು ಅನ್ಸೋದಿಲ್ಲ. ನೀನು ಸಾಕಿರ್ಯಾ, ಅದನ್ನ ಗಿಡ ಸಾಕಿರ್ಯಾ, ನೀರು ಹಾಕಿರ್ಯಾ, ಇವೇ ಏನು ಹಾಕೋದು? ನಾವ ಹರಿದಿಲ್ಲ. ನಾವ ಒಂದು 4 ಹಣ್ಣು ತಿಂತೀವಿ ಅಷ್ಟ. ಉಳುಕಿದ್ದು ನಾವು ಕೊಟ್ಟು ಕಳಿಸ್ತೀವಿ ಮಂದಿಗೆ. ಇವತ್ತಿನವ್ರಿಗೆ ಮಾರಿಲ್ಲ, ಒಂದೇ ಒಂದನ್ನು ಮಾರೋದಿಲ್ಲ. ನಾವು ಸಾಧಕರಿಗೆ ಕೊಡ್ತೀವಿ, ಬೆಂದು ಎಲ್ಲರಿಗೂ ಕೊಟ್ಟು ಕಳಿಸ್ತೀವಿ ನಾವು. ಮತ್ತೆ ಎಲ್ಲರಿಗೂ ಸೇರ್ಬೇಕಾದಂತ ಹಣ್ಣನ್ನು ನೀವು ಕಳಿಸ್ತೀರಪ್ಪ ಅಂತಂದ್ರೆ ನೀವು ಋಣ ಹೆಂಗೆ ತೀರಿಸ್ತೀರಿ ಹೇಳಿ? ಅರ್ಥ ಆಗುದಿಲ್ಲ. ಏನು ಹೋಗ್ತಾರೆ ಚಿಕ್ಕ ಕಾಡ ಚಿಕ್ಕ ಹೊರ್ಕೊಂತಾರೆ. ಮಾನ್ಯ ನೋಡಾಕ ಇತ್ತು, ಇದಕ್ಕೆ ಬಂದವರು ಇಷ್ಟು ಇಟ್ಕೊಂಡು ಚಿಕ್ಕ ಹೊರ್ಕೊಂಡು ಹೋಗ್ಯಾರ. ಒಂದು ದೊಡ್ಡ ಹಣ್ಣು ಉಳಿದಿಲ್ಲ. ನಿಂಬೇನು ಹರ್ಕೊಂಡು ಹೋಗ್ತಾರ. ನಾ ಏನೂ ಅನ್ನೋದಿಲ್ಲ. ಯಾಕವ್ವ ಏನ್ ಬೆಳೆಸಿರ ಇದು ಮಾಡ್ರಿ ಇಷ್ಟ ಅಂತೀರಿ? ನನಗೆ ಗೊತ್ತೈತಿ, ಋಣ ತೀರಿಸ್ತೀರಿ. ಇವತ್ತು ತೊಗೊಂಡಿರಲ್ಲ, ಮುಂದೆ ಬರ್ತೀರಿ ತೀರ್ಸಾಕಿಲ್ಲೇ. ಋಣದ ಸೂತ್ರ ಗೊತ್ತೈತಿ ನನಗೆ. ಮತ್ತೊಬ್ಬರ ವಸ್ತುವನ್ನು ತಗೋಬೇಕಾರ ಅದು ಖುಷಿ ಅನ್ಸುತ್ತೆ ನಿಮಗೆ. ಒಂದ್ ಹೊಲಕ್ಕೆ ಹೋಗ್ತೀರಿ, ಮಾವಿನ ಹಣ್ಣು ಇರ್ತಾವ, ಹರ್ಕೊಂಡ್ಬರ್ತೀರಿ ಖುಷಿಯಿಂದ. ರೊಕ್ಕ 10 ರೂಪಾಯಿದ ಹಣ್ಣು ಇರುದಿಲ್ರಿ, ಒಂದು 100 ರೂಪಾಯಿಗೆ ಒಂದು ಡಜನ್ ಹಣ್ಣು ಬರ್ತಾವ. ಬರೀ 100 ರೂಪಾಯಿಗೆ ಆ ಹಣ್ಣು ಹರ್ಕೊಂಡ್ಬಂದು ಯಾಕೆ ಋಣಗೇಡಿ ಹಾಕ್ತೀರಿ? ಯಾಕೆ ನಿಮಗೆ ಗೊತ್ತಾಗುದಿಲ್ಲ? ಸಾಕಾಗಿಲ್ಲ ಏನು? ಕಷ್ಟಪಡೋ ಸಾಕಾಗಿಲ್ಲ ಏನು? ಯಾರ್ಯಾರ ದೊಡ್ಡ ತಿಂದಿಕ್ಕ ಮುಡ್ಸಾಕತ್ತೀರಿ, ಸಾಕಾಗಿಲ್ಲ ಏನು? ಮತ್ತು ಋಣದ ಬೀಳ್ತೀರಿ ಏನು? ಯಾಕ್ರಿ ಇದೆಲ್ಲ ನಿಮ್ಗೆ ಗೊತ್ತಾಗುದಿಲ್ಲ? ಬರೀ ಒಂದು 5 ರೂಪಾಯಿ ನಿಂಬೆ ಹಣ್ಣು ಹರ್ಕೊಂಡ್ರೆ ಏನ್ ಬರ್ತದ? ನಾ ಮುಡ್ಸಾಕ್ ಬರಬೇಕಾಗತ್ತ. ಯಾರ್ದೋ ಆಕಳು ಬಂದಿರ್ತತಿ, ಹಾಲು ಹಿಡ್ಕೊಂಡು ಕೈ ಬಿಡ್ತಾರ ಮಂದಿ. ಮನಿ ಬಾಗಿಲಿಗೆ ಒಂದು ರೊಟ್ಟಿ ಕೊಡ್ತಾರ, ಹಾಲು ಹೋಗ್ತಾರ. ನೆನಪಿಡ್ರಿ, ಆಟಕ್ಕೆ ಈಟಾದ್ರೆ ಇಟ್ಟಕ್ಕೆ ಎಷ್ಟು ಅಂತ ತಿಳ್ಕೊಂಡ್ರೆ ನೆನಪಿಡ್ರಿ. ಅಷ್ಟಕ್ಕೆ ಇಷ್ಟ ಅಲ್ಲ, ಇಷ್ಟಕ್ಕೆ ಎಷ್ಟಾಗುತ್ತ ನೆನಪಿಟ್ಟಿರಿ. ಇದನ್ನ ನಾ ಹೇಳೋದು ಅತ್ಯಂತ ಸತ್ಯದು. ಅದಕ್ಕೆ ನಾನೂ ಭಾಗಿದಾರನೇ. ಈ ಆಶ್ರಮ ಕಟ್ಟಿವಿ ನಾವು. ಎಷ್ಟು ಕಷ್ಟಪಟ್ಟು ಒಂದೇ ಒಂದು 10 ಪೈಸಾ ನನ್ನ ಕಡೆ ಇದ್ದಿಲ್ಲ. ಅತ್ಯಂತ ಬಡತನ ಸ್ಥಿತಿ. ಸಾಲ ಮಾಡಿ ಸಮುದಾಯ ಮಾಡಿ ಇದನ್ನ 4 ಎಕರೆ ಜಮೀನು ತಗೊಂಡು ಮತ್ತೆ ಆಮೇಲೆ ಅಲ್ಲಿ ತಗೊಂಡು ಇದನ್ನ ಮಾಡಿ ಕಟ್ಟಿದ್ದೀವಿ. ಒಂದೇ ಒಂದು ಗಿಡ ಇರಲಿಲ್ಲ, ಟ್ರ್ಯಾಕ್ಟರ್ ನೀರು ಹಾಕಿಸಿ ಬೆಳೆಸಿದ್ದೀವಿ ಈ ಗಿಡ. ಹೌದಾ? ಈಗ ಮುಂದೆ 2 ಬೇಕು ಮಾಡ್ಕೊಂತ ಹೋದಿವಿ. ನಾನು ಕಲ್ಸಾಕ್ ಶುರು ಮಾಡಿದೆ,
ಮಂದಿ ಬರಾಕತ್ತಿದ್ರು, ಅವ್ರಿಗೆ ಅನುಕೂಲ ಮಾಡ್ಕೊಡೋದು ರೂಮ್ ಕೊಟ್ಟಿದ್ದೀವಿ. ಟ್ರೀಟ್ಮೆಂಟ್ ಕೊಡಕಂತ ಮತ್ತೆ ಟ್ರೀಟ್ಮೆಂಟ್ ರೂಮ್ ಕೊಟ್ಟಿದ್ದೀವಿ. ಸಿಕ್ಕೊಂತ ಹೋದಿವಿ. ಈಗ ಇದನ್ನ ಮೇಂಟೈನ್ ಮಾಡಕ್ ನನಗೆ ಆಗವಲ್ದು. ಎಷ್ಟು ರೊಕ್ಕ ಖರ್ಚು ಮಾಡ್ತೇವೆ, ತಿಂಗಳ 2 ಲಕ್ಷ ಬೇಕು ನನಗೆ ಇದನ್ನ ಮೇಂಟೈನ್ ಮಾಡ್ಕೊಳಕ. ಯಾರಿಗಾಗಿ? ಯಾತಕ್ಕಾಗಿ? ನಾವು ದುಡಿತೀವಿ 2 ಲಕ್ಷ, ಎಲ್ಲ ನಿಮ್ಮಿಂದ ಬಂದದ್ದು ಗಿಂದದ್ದು ಎಲ್ಲ ಇದಕ್ಕೆ ಹಾಕ್ತೀವಿ, ಮತ್ತು ಕೈ ಖಾಲಿ. ನನಗೆ ಅನ್ಸುತ್ತ ನಿಮ್ಮ ವಿಚಾರ ಒಂದು 4 ಬೆಡ್ರೂಮ್ ಮನೆ ಕಟ್ಟಿ ಮಕ್ಕಳು ಕೂಡ ಚಂದ ಇರಬೇಕಾಗಿತ್ತು. ಎಷ್ಟು ಬೇಕಪ್ಪ ಅನ್ಸುತ್ತೆ. ಯಾತಕ್ಕಾಗಿ ಬಡದಾಟ? ನೀರು ಬರ್ಲಿಕ್ಕೆ ಚಿಂತೆ, ಒಂದು ಪ್ಲಂಬಿಂಗ್ ಬ್ಲಾಕ್ ಆದ್ರೆ ಚಿಂತೆ. ನೀವು ಆರಾಮ್ ಬಂದಿದ್ದು ನೋಕಿರಿ. ಆದ್ರೆ ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ಅನಾನುಕೂಲತೆಗಳನ್ನ ಬಿಂಬಿಸ್ತೀರಿ, ನೀವು ಅನಾನುಕೂಲತೆಗಳನ್ನು ಹೊಗಳ್ತೀರಿ, ಆದ್ರೆ ಇದರಿಂದ ನೋವನ್ನು ಯಾರು ಗಮನಿಸೋದಿಲ್ಲ. ಒಂದು ತಿಳ್ಕೊರಿ, ನಾನು ಮಹಾ ಲಂಚಕೋರಿದ್ದೆ ಹಿಂದಿನ ಜನದಾಗ. ಸುಮ್ಮನೆ ಯಾರ್ಯಾರ್ದು ಹಣ ಕದ್ದೀನಿ, ಯಾರ್ಯಾರ್ದು ಹಿಂಗೆ ಹಣ ಕದ್ಕೊಂಡು ಕಿದ್ದೀನಿ, ಅವ್ರೆಲ್ಲರೂ ಋಣ ಮುಡ್ಸಕತ್ತೀನಿ ನಾನೀಗ. ನಿಮ್ದೆಲ್ಲ ಋಣ ತಿಂದೀನಿ, ಮುಡ್ಸಕತ್ತೀನಿ ನಾನೀಗ. ಇದನ್ನ ನನಗೇನು ಮಾಡ್ಬೇಕಾಗಿತ್ತೇನು? ಮಾಡ್ಬೇಕಾಗಿದ್ದ ನನಗೆ ಏನು ಹೇಳಿ ನಾ ಮಾಡಿದೆ. ಎದಕ್ಕೆ ಮಾಡಿದೆ? ಮತ್ತೆ ನಿಮ್ಮಂಥವ್ರು ಋಣ ತಿಂದಿಲ್ಲ. ಹೋದ ವರ್ಷ ಹೋದ ಜನದ ಋಣ ತಿಂದೀನಿ, ಮುಡ್ಸಾಕತ್ತೀನಿ. ಮತ್ತೆ ಈಗ ನೋವು ನಿಮಗೆ ಅರ್ಥ ಆಗುತ್ತಿಲ್ಲ. ಬಟ್ ನಾ ಹೇಳೋದು ಸತ್ಯದ. ದಯವಿಟ್ಟು ಮತ್ತೊಬ್ಬರನ್ನ ತಗೋಬೇಡಿ, ಮತ್ತೊಬ್ಬರ ಆಸ್ತಿಯನ್ನು ಕಬಳಿಸ್ಬೇಕಾದ್ರೆ ಕುಸ್ಕ ಅನಿಸುತ್ತೆ. ಮತ್ತೊಬ್ಬರ ಹೊಲದ ಹಣ್ಣು ತಗೋಬೇಕಾದ್ರೆ, ಮತ್ತೊಬ್ಬರ ಮನೆಯಂದು ಬೆಳೆದದ್ದು ಗಿಡದಾಗ ಬೆಳೆದದ್ದು ಹೂವ ತೊಗೊಂಬರ್ತೀರಿ. ಹೂವ ಮತ್ತೊಬ್ಬರು ಇದರಾಗ ಹೋಗಿ ಹೂವ ತೊಗೊಂಬರ್ತೀರಿ ತುಳು ಮಾಡ್ಕೊಂಡು, ಅಂತ ತಂದು ಪೂಜೆ ಮಾಡ್ತೀರಿ. ಒಲಿತಾರನ್ರಿ ಪರಮಾತ್ಮ? ಯಾಕ್ರಿ ಇದನ್ನೆಲ್ಲ ಮಾಡ್ತೀವಿ? ಇಷ್ಟು ಬುದ್ಧಿಗೇಡಿಗಳಿದ್ದೀರೇನು? ಮತ್ತು ಅವ ಹೂವ ಕೇಳುದಿಲ್ರಿ, ಹೂವ ಕೇಳುದಿಲ್ಲ, ನೀರು ಕೇಳುದಿಲ್ಲ, ಏನು ಕೇಳುದಿಲ್ಲ. ಭಕ್ತಿ ಒಂದ ಕೇಳ್ತಾನ. ಆ ಭಕ್ತಿ ಕೊಡ್ರಿ, ಶ್ರದ್ಧಾ ಕೊಡ್ರಿ. ಯಾಕೆ ಮಣ ಹೂವ ತಂದು ಮತ್ತೊಬ್ಬರ ಮನೆ ಪತ್ರಿ ತಗೊಂಡ್ಬರ್ತೀರಿ, ಮತ್ತೊಬ್ಬರ ಮನೆ ಹೂವ ತಗೊಂಡ್ಬರ್ತೀರಿ? ಅನ್ಕೊಂಡ್ ಬರ್ಬೇಡ್ರಿ, ತುಡು ಮಾಡ್ಬೇಡ್ರಿ. ಮಂಡ್ಯಂತಂದ್ರ ಕಳ್ಳತನ ತುಡು. ಇಲ್ಲಿ ಬರ್ರಿ, ಕೇಳ್ರಿ, ಪತ್ರಿ ವೈರ್ ಅಂತೀನಿ. ಇಲ್ಲಿ ಬಂದು ಕೇಳ್ರಿ, ಚಿಕ್ಕು ಬೇಕಾಗಿದ್ರಿ ವೈರ್ ಅಂತೀವಿ ನಾವು ಒಟ್ಟು ನಾವು ತಿನ್ನುದಿಲ್ರಿ. ಎಷ್ಟು ತಿಂತೀವಿ ನಾವು? ಮತ್ತೆ ಒಂದೊಂದು ಮಾರುದಿಲ್ಲ. ಮತ್ತೆ ನಿಮ್ಮ ಹತ್ರ ಕೊಡ್ತೀವಲ್ಲ, ಕೇಳಿ ಯಾಕೆ ಇಸ್ಕೋಬಾರದು? ತುಡು ಯಾಕೆ ಮಾಡ್ತೀರಿ? ಕಳ್ತರ ಯಾಕೆ ಮಾಡ್ತೀರಿ? ಹೇಳಿದ್ರೆ ಯಾಕೆ ತಗೋತೀರಿ? ಇದು ನಾ ಹೇಳೋದು ನಿಮ್ಗೆ ಅಸಹ್ಯ ಅನಿಸ್ಬೋದು, ಬಟ್ ಇದರಿ ಖರೆ ಅದರಿ. ನಿಮ್ಗೆ ಗೊತ್ತಿಲ್ಲ, ಅದು ನಾನೇ ಭಾಗಿದಾರದೀನಿ. ನಾ ಎಷ್ಟು ನೋವು ಪಡ್ತೀನಿ ನನಗೆ ಗೊತ್ತು ಋಣದ್ದು ಮಹಿಮಾ. ಈಗ ನಾ ಯಾಕೆ ಬೇಕಾಗಿತ್ತು ಇಷ್ಟೆಲ್ಲ? ಯಾಕೆ ಇಷ್ಟು ನೋವು ಪಡ್ಬೇಕಾಗಿತ್ತು? ನಿಮಗೆ ಚಂದ ಇರ್ಬೇಕಾಗಿತ್ತಲ್ಲ. ಸಾಕಷ್ಟು ರೊಕ್ಕ ರೀ, ಎಷ್ಟು ಕೋಟಿಗಟ್ಟಲೆ ಖರ್ಚು ಮಾಡಿ ಅದನ್ನ ಇಟ್ಕೊಂಡಿದ್ರೆ ಬರೀ ಬಡ್ಡೆ ಕುಂತಿದ್ದೆ ನಾನು. ಒಂದು ಕೋಳಿ ಫಾರ್ಮ್ ಮಾಡಿದ್ರೆ ಚಂದ ಲಕ್ಷ ಗಟ್ಟಲೆ ರೊಕ್ಕ ಬರ್ತಿತ್ತು. ಒಂದು ಯೋಗದ ಮಾಡಿದೀನಿ, ಯಾರು ರೊಕ್ಕ ಕೊಡ್ತಾರೆ? 20,000 ರೂಪಾಯಿ ಆಗತ್ತ ಇದು ಟ್ರೀಟ್ಮೆಂಟಿಗೆ ಅಂತ ಜಾಸ್ತಿ ಆತ್ರಿ, ನೋಡಿ ತಗೋರಿ ಅಂತೀರಿ. ಮತ್ತೆ ಹೊಳ್ಳಿ ಯಾಕೆ ಇದೆಲ್ಲ ಮಾಡಬೇಕು ಅನ್ಸುತ್ತೆ? ನನ್ನ ಮಗ ದುಡಿಬೇಕು, ನಾ ದುಡಿಬೇಕು, ಲಕ್ಷ್ಮಿ ದುಡಿಬೇಕು, ನಮ್ಮ ಪೆನ್ಷನ್ ಹಾಕ್ಬೇಕು. ಹೌದಾ? ಬಂದಿದ್ದೆಲ್ಲ ಇದಕ್ಕೆ ಹಾಕ್ಬೇಕ್ರಿ. ಎಲ್ಲ ಇದಕ್ಕೆ ಮಾಡಿಡ್ಬೇಕು. ಗೊತ್ತಾ? ಯಾಕೆ ಮಾಡ್ಬೇಕಿದಿಲ್ಲ? ಏನ್ ಘನಂಕಾರ್ಯ ಮಾಡಿದೆ? ನಿಮ್ದೆಲ್ಲ ಋಣ ತಿಂದಿನ ನಾನು. ನಿಮ್ದ ಮತ್ತೊಬ್ಬರದಲ್ಲ. ಇಲ್ಲಿ ಯಾರ್ಯಾರು ಬಂದಿರಿ, ನಿಮ್ಮ ಋಣ ತಿಂದಿನ ನಾನು. ಅದಕ್ಕೆ ಇಲ್ಲಿ ಬಂದಿರಿ, ನಿಮ್ಮ ಮುಡ್ಸಾಕತ್ತೀನಿ. ಹಿಂಗೆ ನೋವು ಪಟ್ಟುಕೊಟ್ಟು. ನಿಮ್ದು ಹಂಗೇನೆ. ನಿಮ್ಮ ಮಕ್ಕಳು ಋಣ ತಿಂದಿರಿ, ನಿಮ್ಮ ಮಕ್ಕಳ ಹುಟ್ಟ್ಯಾರ ಋಣ ಮುಡ್ಸಾಕತ್ತೀರಿ. ನೀವರೇನು ಕಡಿಮೆ ಇದೀರೇನು? ಒಂದು ಮಗು ಬೇಕಂತ್ಕೊಂಡು ಎಷ್ಟು ದೇವ್ರಿಗೆ ಹರಕೆ ಹೊರ್ತೀರಿ, ಎಷ್ಟು ಕಷ್ಟಪಡ್ತೀರಿ, ಎಷ್ಟು ನೋವು ಪಡ್ತೀರಿ, ಅವ್ರ ಸಂಬಂಧ ಎಷ್ಟು ಒದ್ದಾಡ್ತೀರಿ. ಒಂದು ಮಗು ಬೇಕು ಅಂತ ಒದ್ದಾಡ್ತಿರಲ್ಲ. ಎಷ್ಟು ಒದ್ದಾಡಿ ಮಕ್ಕಳು ತಗೊಂತೀರಿ, ಒಂದಿಷ್ಟು ಸುಖ. ಅಮ್ಮ ಅಂತ ಅಯ್ಯೋ ಅದು ಆ ಸುಖನೇ ಬೇರೆ. ಅಮ್ಮ ಅಂದ್ರೆ ಸಾಕು. ಅವರ ಬಾಲ ಲೀಲೆಗಳನ್ನ ನೋಡ್ತೀರಿ. ಹುಡುಗರು ದೊಡ್ಡ ಹಾಕವ, ಹೌದಾ? ಸ್ಕೂಲಿಗೆ ಹೋಗ್ತಾವ, ಕಾಲೇಜಿಗೆ ಹೋಗ್ತಾವ. ಇನ್ನು ನೌಕರಿ ಸಿಗಬೇಕಾಗೈತಿ. ಆ ಹೊತ್ನಾಗ ಯಾರನ್ನೋ ಲವ್ ಮಾಡ್ತಾರ. ಯಾಕವ ಗೊತ್ತಾಗುದಿಲ್ಲ ನಿಮ್ಗೆ?
ಯಾಕದನ್ನ ಇದನ್ನ ಬಂದ್ ಮಾಡ್ಕೊಂಬ ಅಂತ ಹೇಳ್ತೀನಿಲ್ಲ. ಇದೇ ನೋಡಿ, ಮತ್ತೊಬ್ಬರಿಗೆ ತೊಂದರೆ ಹಾಕಿದ್ರೆ ಯಾಕೆ ತಂದು ಇದು ಮಾಡಬೇಕು? ಛೇ ಛೇ ಛೇ, ಇಷ್ಟು ಪ್ರಜ್ಞೆ ಇಲ್ಲ ನಿಮಗೆ. ಆ ದೃಷ್ಟಿಯಿಂದ ಹೇಳ್ತೀನಿ, ನೀವು ಯಾರಿಗೂ ನೋವು ಕೊಡಬೇಡಿ, ಯಾರಿಗೂ ನೋವು ಕೊಡಬೇಡಿ. ಅಷ್ಟು ನೋವು ಪಟ್ಟು ಮಕ್ಕಳನ್ನ ಹಡದ್ರಿ, ನಿಮ್ಮ ಬಂಜೆತನ ಹೋಲಿ ಅಂತ ಬೇಡ್ಕೊಂಡ್ರಿ, ಮಂದಿ ಮುಂದೆ ತೋರಿಸ್ಕೊಂಡ್ರಿ ನಾ ಬಂಜೆ ಅಲ್ಲ ಅಂತ ತಿಳ್ಕೊಂಡು ಮಕ್ಕಳನ್ನ ಹಡ್ದಿನಿ ಅಂತ ತಿಳ್ಕೊಂಡು. ಆದ್ರೆ ಎಂಥ ಮಕ್ಕಳನ್ನ ಹಡ್ದ್ರಿ? ನಿಮ್ಮ ಮುಂದಿರೋ ಮಕ್ಕಳಲ್ಲ, ರಾಕ್ಷಸರವರು, ರಾಕ್ಷಸರವರು. ಇವತ್ತಿನ ಮಕ್ಕಳು 198 ಮಕ್ಕಳು ತಂದೆ ತಾಯಿರ ಸಡ್ಡೆ ಅಂತ ಕಾಣ್ತಕ್ಕಂಥ ಕಾಲ ಬಂದದ್ದು. ಅದು ಯಾತಕ್ಕಾಗಿ ಹಡಿಬೇಕಂತ ಮಕ್ಕಳು, ಯಾತಕ್ಕಾಗಿ ಹಡಿಬೇಕು? ಎಂಥ ಮಕ್ಕಳನ್ನ, ಎಸ್ಪೆಷಲಿ ಆನುವಂಶಿಕವಾಗಿ ನೀವು ಗಂಡ ಹೆಂಡತಿ ಅದಿರಪ್ಪ ಅಂದ್ರೆ ಮನೆಯಾಗ ಮದುವೆ ಆದ್ರೆ, ಸಂಬಂಧದೊಳಗೆ ಮದುವೆ ಆದ್ರೆ ಅದೊಂದು ಆನುವಂಶಿಕ ರೋಗ ಬರ್ತದ್ದು. ಅದಕ್ಕೆ ಹಿಂದಿನ ಹಿರಿಯರು ಸಾಲವಳಿ ನೋಡಂತಿದ್ರು, ಎತ್ತರ ನೋಡ್ತಿದ್ರು, ದಾರ ಹಿಡಿತಿದ್ರು, ಹೌದಾ, ಗುಣ ನೋಡ್ತಿದ್ರು, ಗಣ ನೋಡ್ತಿದ್ರು, 36 ಅಂಗಿ ಕುಡಿಯವಿಲ್ ನೋಡ್ತಿದ್ರು, ಎಲ್ಲ ನೋಡ್ತಿದ್ರು. ಆದಾಗ್ಯೂ ಸಹಿತ ಇರ್ತಿತ್ತು. ಈಗೇನು ಇಲ್ಲ. ಇದಕ್ಕೆ ವರ್ಣ ಸಂಕರ ಅಂತಾರ. ಒಂದನೇದ್ದು ಮನೆಯಾಗ ಮದುವೆ ಆಗಬಾರ್ದು ಇತ್ತು ಮೊದ್ಲು, ಆಮೇಲೆ ಗೊತ್ತಾತು ಮನೆಯಾಗ ಮದುವೆ ಆಗಬಾರ್ದು ಅಂತ ತಿಳ್ಕೊಂಡು. ಈಗ ಮನ್ಯಾಗೂ ಇಲ್ಲ, ಎದರಾಗೂ ಇಲ್ಲ. ಅಪ್ಪ ಅವನು ಹುಡುಕ್ತಿದ್ರು ಅವರು. ಅವ್ರ ಮನೆಯಾಗೆ ಏನು ಹಿರಿಯಾರ್ದು ಯಾವ ರೋಗ ಇತ್ತು ನೋಡ್ತಿದ್ರು. ಅದು ಖರೆ ಇತ್ತು. ನಾವು ಮೂಢನಂಬಿಕೆ ಅಂತೀವಿ ನಮ್ಮ ಅಪ್ಪ ನಮ್ಮ ಅವ್ವರಿಗೆ. ಒಂದೊಂದು ಮನೆತನ ಹಿಂಗದವಲ್ಲ, ಒಂದು ಕುಟುಂಬ ಅದ, ಬರೀ ಇಡೀ ಕುಟುಂಬದೊಳಗೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತಾರ. ಬರೀ ಊರ್ಲಿ ಹಾಕೊಳ್ಳೋದು, ಇಡೀ ಕುಟುಂಬನೇ ಹಂಗದ. ಒಂದು ಕುಟುಂಬದ ಬರೀ ಕ್ಯಾನ್ಸರ್ ಆಗಿ ಸತ್ತಾರ, ಮತ್ತೊಂದು ಕುಟುಂಬದ ಬರೀ ಬಿಪಿನ್ ಸತ್ತಾರ, ಮತ್ತೊಂದು ಕುಟುಂಬದ ಬರೀ ಡಯಾಬಿಟಿಸ್ ಆನುವಂಶಿಕ. ನೀವು ಹೋಗ್ತಿರಬೇಕಾದ್ರೆ ನಿಮ್ಮ ಮಕ್ಕಳಿಗೆ ಆಸ್ತಿನೂ ಕೊಡ್ತೀರಿ, ನಿಮ್ಮ ರೋಗನೂ ಕೊಟ್ಟು ಹೋಗ್ತೀರಿ. ಅದು ಅವ್ರ ಕರ್ಮ. ಅವ್ರು ಮಾಡಿದ್ದು ಅವ್ರು ಅಂತಾರ, ಯಾರು ಮಾಡಿದ್ದು ನೀವು ಅಂತೀರಿ. ನಾನು ಬಂಧ ರೂಪೇನ ಪತಿ ಪತ್ನಿ ಸುತ ಆಲಯ ಗುರು. ನಿಮಗೆ ಎಂಥ ಗುರು ಸಿಗ್ತಾರಪ್ಪ, ಚಂಡಾ ಚೌಕಳಿ ಗುರು ಸಿಗ್ತಾರೆ ಇವತ್ತು. ಒಬ್ಬ ಗುರುನು ಸಾಚ ಇಲ್ಲ ಇವತ್ತು. ಎಲ್ಲ ನಿಮಗೆ ಪೀಕ್ ಬೇಕನ್ನೋ ಗುರುಗಳ. ಗುರು ದೇವರ ಸ್ವರೂಪದ, ಆದ್ರ ಎಂಥ ಗುರು ಸಿಗ್ತಾರ? ಮಕ್ಕಳು ನಿಮ್ಮ ಬಂಜಿತನ ಹಡದು ನಿಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ತಿಳ್ಕೊಂಡಿರಿ ನೀವು. ಆದ್ರೆ ಎಂಥ ಮಕ್ಕಳು ಬೆಳೀತಾ ಬೆಳೀತಾ ದೇವತೆಗಳು, ಹುಡ್ತಾ ದೇವತೆಗಳು, ಬೆಳೀತಾ ದೆವ್ವಗಳು. ನಿಮ್ಮ ಇಡೀ ಸಂಕಷ್ಟಕ್ಕೆ ಈ ಋಣ ಕಾರಣದ. ಅದಕ್ಕೆ ಇವತ್ತು ಏನಾದ್ರು ಮತ್ತೊಬ್ರು ತಿನ್ನೋದು ಬಿಡ್ರಿ. ಎಷ್ಟು ಇವತ್ತು ಎಲ್ಲರ ಗುಣ ಹೆಂಗದಪ್ಪ ಅಂದ್ರೆ, ಬೆಂಗಳೂರಾಗ ಹೋಗ್ರಿ, ಬೆಂಗಳೂರು ಲಂಚಕೋರರ ಸ್ವರ್ಗ. ಅದು ವಿಧಾನಸೌಧ. ನಿಮ್ಗೆ ಯಾರು ಗೊತ್ತಿರ್ತಪ್ಪ ಅಂದ್ರೆ ಅವ್ರು ಕೇಳಿರ್ಬೇಕಾರ 1 ಕೋಟಿ ಅಲ್ಲ, 10 ಕೋಟಿ ಅಲ್ಲ, 100 ಕೋಟಿ ರೂಪಾಯಿ ಅಕ್ರಮ ಸಂಪತ್ತನ್ನು ಗಳಿಸ್ಯಾರ. ಇದನ್ನೇ ಇಲ್ಲ, ಸುಖನೇ ಇಲ್ಲ ಅವ್ರಿಗೆ, ಮತ್ತು ಸಮಾಧಾನವೇ ಇಲ್ಲ. 100 ಕೋಟಿ ಇದ್ರೂ ಸಮಾಧಾನ ಇಲ್ಲ ಮನುಷ್ಯನಿಗೆ. ಮೊನ್ನೆ ಒಬ್ರು ಮನೆಗೆ 3600 ಗೋಲ್ಡನ್ ಬಿಸ್ಕಿಟ್ ಇಟ್ಟಾರ. ತಿಂತಾರ ಮೈದಾಸ್ ಎಲ್ಲರೂ. ಹುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕು, ತಿನ್ರಿ ಶಗಣಿ ತಿಂತೀರಿ ಗೋಲ್ಡ್. ಮತ್ತು ಅವ್ರ ಮನ್ಯಾಗ ಹೆಂಗದಪ್ಪ ಅಂದ್ರೆ, ಹೆಂಡತಿ ಮತ್ತೊಬ್ಬನ ಕೊಡೋದಲ್ಲ, ಮಗಳು ಯಾವನ್ನ ಕಟ್ಕೊಂಡು ಓಡಿಗಳ. ಅದು ಎಂಥವ್ರು ಹೇಳ್ಬಾರ್ದು ನಾವು, ಯಾಕಂದ್ರೆ ಜಾತಿ ಇದಕ್ಕೆ ಬರ್ತದೆ ಎಲ್ಲ. ಮುಂದೆ ನಾ ಮಾತಾಡಿದ್ರಪ್ಪ ಅಂದ್ರೆ ಗೊತ್ತಾ, ನಾ ಕಣ್ಣಾರಿ ಕಾಣ್ತಾ ಇದ್ದೀನಿ. ಒಂದು ದೇವರ, ಯಾರು ಏನು ಹೇಳೋದಿಲ್ಲ, ಒಬ್ಬ ದೇವರ ಗುಡಿ ಅರ್ಚಕ. ಅವನು ರಾತ್ರಿ ಕಟ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, 50,000, 60,000, 70,000, ಲಕ್ಷ ಮದುವೆ ಮಾಡಿಸ್ತೀನಿ ಅಂತ ತಗೊಂಡು ಒಂದು 10 ಲಕ್ಷ ತಗೊಂಡು ಯಜ್ಞ ಮಾಡಿಸಿ ಒಂದು ಲಕ್ಷ, ಒಂದು ಸುಮಾರು 60-70 ಕೋಟಿ ರೂಪಾಯಿ ಗಳಿಸಿ. ನಾವು ಒಬ್ಬ ಸಿಂಪ್ಲಿ ಯಾವ ದೇವರು ಅಂತ ಹೇಳೋದಿಲ್ಲ, ಆ ಗುಡಿ ಪೂಜಾರಿ
ಒಬ್ಬಕ್ಕೆ ಮಗಳು MBA ಕಲಿಸಿದ್ರು. MBA ಕಲಿಬೇಕಾದ್ರೆ ಲವ್ ಜಿಹಾದ್ ಶುರು ಆಯ್ತು. ಹೆಂಗೆ ಇದು ಮಾಡಿದ್ರಪ್ಪ ಅಂತಂದ್ರೆ ಅವು ಹೇಳೋದು ಮದುವೆ ಆಗ್ಬಿಟ್ಟು, ಅವ್ವ ಅಪ್ಪ ಹೇಳೋದು ಮದುವೆ ಆಗ್ಬಿಟ್ಟು ಕರ್ಕೊಂಡು ಹೋದ್ರು. ಬುರ್ಕ ಹಾಕೊಂಡು ಮನೆಗೆ ಕರ್ಕೊಂಡು ನಿಲ್ಲಿಸಿದ್ರು. ಅವರು ಜಂಗಮರು ಎದೆ ಹೊಡ್ಕೊಂಡ್ರು. ನನ್ನ ಕಡೆ ಬಂದರು, ಏನಾರ ಮಾಡಲಿ. ನಾ ಏನೋ ಹೇಳಿದೆ, ಏನಾಯ್ತು ಗೊತ್ತಿಲ್ಲ. ಆಕೆ ಮನೆಗೆ ಬಂದು ತುಸು ದಿವಸ ಅವ್ರು ಬಂದರು. ಅವರು ಹಿಂದೆ ನಿಮ್ಮ ಮಗಳನ್ನ ಬಿಡ್ತೀವಿ, ಆದ್ರೆ ನಮಗೆ 5 ಕೋಟಿ ರೂಪಾಯಿ ಕೊಡ್ಬೇಕಂದ್ರು. ನಿಮ್ಮ ಮಗಳನ್ನ ಬಿಡ್ತೀವಿ, 5 ಕೋಟಿ ಕೊಡ್ಬೇಕಂದ್ರು. ಅವರು ಮಗಳು ಬಂದ್ರೆ ಸಾಕು ಕೂಡ 5 ಕೋಟಿ ಕೊಟ್ಟರು ಕ್ಯಾಶ್. ಒಬ್ಬ ಎಮ್ಮೆನ ಹಿಡ್ಕೊಂಡ್ರು, ಮುಂದೆ ಮಾಡ್ಕೊಂಡ್ರು. ಈಗ ಎಂಥ ದಿವ್ಸಕ್ಕೆ ಮನೆಗೆ ಬಂದಾಕೆ ನಾವನ ಬೇಕಂತ ಮಾತು ಹೋದ್ಲು. ರೊಕ್ಕನ ಹೊತ್ತು ಮಾತು ಈಗಿನ ಹುಡುಗಿನೂ ಹೋತು. ಅಲ್ಲಿ ಹೋದ್ರೆ ಈಗಿನ ಹೊಡಿತಾರ ಬಡಿತಾರ ಇದನ್ನ ಮಾಡ್ತಾರ. ಆದ್ರೂ ಗಂಡು ಬೇಕಂತ ಕುಂತೈತೆ ಮಂಗ್ಯ. ಅವರವು ಬಂದು ಅಳ್ತಾವ, ನನ್ನ ಮಗಳಲ್ಲಿ ಸುದ್ದಿಲ್ರಿ, ಆಕಿನ ಭಾಳ ಹಿಂಸಾ ಮಾಡ್ತಾರ್ರಿ, ಮನೆಗೆ ಬಾರವಾಪ ನಾ ಬರೋದಿಲ್ಲ, ಅವನ ಇರ್ಲಿ ಅಂತಾಳ್ರಿ, ಏನಾರ ಮಾಡ್ಯಾರನ್ರಿ, ಖುಷಿ ಕಡೆ ಮಾಡ್ಯಾರನ್ರಿ ಬಂದು ಅಳ್ತಾವು. ಯಾರ್ದು ರೊಕ್ಕ ಎಲ್ಲ ಮನ ಜಾತ್ರೆ ಅನಾಯಾಸ 5 ಕೋಟಿ ಕೊಟ್ಟರು. ಮಗಳು ಇಲ್ಲ, ರೊಕ್ಕನೂ ಇಲ್ಲ. ಮತ್ತೊಂದು ಕಡೆ 16 ಕೋಟಿ ರೂಪಾಯಿ ಕೊಟ್ಟು ಖರ್ಚು ಮಾಡಿ ಬೆಂಗಳೂರಾಗ ಅಳಿಯಾಗ ಒಂದು ಇಡೀ ಅಪಾರ್ಟ್ಮೆಂಟಾಗ ಕೊಟ್ಟರು ಕಾಣಿಕೆಯಾಗಿ. ಅಳಿಯಾಗ ಅವರು ಒಬ್ಬಳೇ ಮಗಳು. ಅವ ಗೌರ್ಮೆಂಟ್ ಆಫೀಸಿನಾಗ ದೊಡ್ಡ ಹುದ್ದೆಗೆ ಇದು ಮಾಡಿದವ, ಒಬ್ಬಳೇ ಮಗಳು. ಹೀಗಾಗಿ ಅಳಿಯಾಗ ಒಂದು ಇದು ಕೊಟ್ಟರು, ಎಲ್ಲ ಆಯ್ತು. ಬರೀ ಮದುವೆ ಆದ ಮತ್ತು ಫಾರಿನ್ಗೆ ಹೋಗಿ ಬಂದರು. ಮದುವೆ ಆದ 3.5 ತಿಂಗಳಿಗೆ ಡೈವರ್ಸ್ ಕೊಟ್ಟರು. ಇವನ್ನೆಲ್ಲ ಅರ್ಧಕ್ಕಿಂತ ಹೆಚ್ಚು ಆಸ್ತಿ ಅಳಿಯ ಕೊಟ್ಬಿಟ್ಟಿದ್ದ. ಅಳಿಯ ಡೈವರ್ಸ್ ಕೊಟ್ಟ, ಆಸ್ತಿನ ಹೋತು, ಮಗಳು ಬಂದು ಮನೆ. ಇಂಥವೆಲ್ಲ ಆಗ್ತವಲ್ಲ, ಏನು ಕಾರಣ ಅಂತೀರಿ ಹೇಳಿ? ಸ್ವಲ್ಪ ವಿಚಾರ ಮಾಡ್ರಿ. ಹೆಂಗೆಂಗೋ ಬಂದಿದ್ದೆ, ಹೆಂಗೆಂಗೋ ಹೋಗ್ತದೆ. ದೇವ್ರ ಪಕ್ಕ ಲೆಕ್ಕ ಇಡ್ತಾನ, ನಿಮ್ಗೆ ಗೊತ್ತಿರಲಿ. ಇವತ್ತು ಅದಕ್ಕೆ ನಾನು ಮೊನ್ನೆ ಹೇಳಿದ್ನಲ್ಲ, ಲೇನಾ ಹೈ ದೇನಾ ಹೈ, ಲೇನಾ ಹೈ ದೇನಾ ಹೈ, ಕೋನಾ ಹೈ ಪಾನಾ ಹೈ, ಪಾನಾ ಹೈ ಕೋನಾ ಹೈ. ಇವತ್ತು ತೊಗೊಂಡ್ರಪ್ಪ ನೀವು ಕೊಡಲೇಬೇಕು. ಜಗತ್ತಿನ ಸಂಸಾರದ ನಿಯಮದ ಇವತ್ತು ತೊಗೊಂಡ್ರಿಲ್ಲೋ ನೀವು ಕೊಡಲೇಬೇಕು. ಇದನ್ನು ಸತ್ಯವನ್ನು ನೆನಪಿಟ್ಕೋರಿ. ಅದಕ್ಕೆ ಮತ್ತೊಬ್ಬರ ವಸ್ತುವನ್ನು ತಗೋಬೇಡ್ರಿ, ಮತ್ತೊಬ್ಬರ ಮನಸ್ಸನ್ನು ನೋಯಿಸಬೇಡಿ. ಅದು ಹೆಂಡತಿ ಆಗಲಿ, ಗಂಡಾಗಲಿ, ಅತ್ತೆ ಆಗಲಿ, ಸೊಸಿ ಆಗಲಿ, ಮತ್ತೊಬ್ಬರ ಮನಸ್ಸು ನೋಯಿಸಿದ್ರೆ ನಿಮಗೆ ನೋವು ಗ್ಯಾರಂಟಿ. ಯಾವಾಗ ಮತ್ತೊಬ್ಬರ ಮನಸ್ಸು ನೋಯಿಸಿ ಬರ್ತೀರಿ, ಅವು ನಿಮ್ಮ ಅನಾರೋಗ್ಯಕ್ಕೆ ಕಾರಣ ಆಗ್ತಾವ. ನಿಮ್ಮ ಮೊಣಕಾಲು ನೋವು ಬಂದಿದ್ದು ಮತ್ತೊಬ್ಬರು ನೋವು ಕೊಟ್ಟಿದ್ದಕ್ಕೆ ಬಂದವ ತಿಳ್ಕೊರಿ. ನಿಮ್ಮ ಬೆನ್ನೋವು ಬಂದಿದ್ದು ಮತ್ತೊಬ್ಬರಿಗೆ ನೋವು ಕೊಟ್ಟಿದ್ದಕ್ಕೆ ಬಂದಾವ. ಬಟ್ ಯಾವುದು ನೋವು ಯಾವುದು ಸುಖ ನಿಮಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರದಂತೆ ಅವ್ರಿಗೆ ತ್ರಾಸು ಕೊಟ್ಟಿರಿ. ಇವತ್ತು ಜಗತ್ತು ಹೆಂಗದಪ್ಪ ಅಂದ್ರೆ, ಅತ್ತಿ ಸೊಸಿ ಕಷ್ಟ ಕೊಡ್ತಾಳ, ಸೊಸಿ ಅತ್ತಿ ಕಷ್ಟ ಕೊಡ್ತಾಳ, ಗಂಡ ಹೆಂಡತಿ ಕಷ್ಟ ಕೊಡ್ತಾನ, ಹೆಂಡತಿ ಗಂಡ ಕಷ್ಟ ಕೊಡ್ತಾರ. ಆದ್ರೆ ಕಷ್ಟ ಕೊಡ್ತೀವಿ ಅನ್ನೋ ಪ್ರಜ್ಞೆ ಸಹಿತ ಅವ್ರಿಗಿಲ್ಲ. ನಿಮ್ಮ ಪ್ರಜ್ಞೆ ಇರೋಲ್ಲಕ. ಆದ್ರೆ ಅದಕ್ಕೆ ನೀವೇನು ಕರ್ಮ ಮಾಡ್ತೀರಿ, ಅದಕ್ಕೆ ಪ್ರತಿಫಲ ಇದ್ದೇ ಅದು. ಮೊದಲು ಹಿಂದಿನ ಜನ್ಮವನ್ನು ಇಂದನ್ನ ಬೇಕು, ಹಿಂದಿನ ಕರ್ಮವನ್ನು ಹಿಂದಿನ ಜನ್ಮನೂ ಅಲ್ಲ, ಹಿಂದಿನ ಕರ್ಮವನ್ನು ಇಂದನ್ನ ಬೇಕು, ಹಿಂದಿನ ಕರ್ಮವನ್ನು ಮುಂದನ್ನ ಬೇಕಂತಿದ್ರು. ಆದ್ರೆ ಇವತ್ತ ಉಂತೀವಿ ನಾವು. ಇವತ್ತಿನ ಕರ್ಮ ಇವತ್ತ ಉಂತೀವಿ. ಇದಕ್ಕೊಂದು ಬೆಸ್ಟ್ ಉದಾಹರಣೆಪ್ಪ ಅಂತಂದ್ರೆ ಬಾಂಬೆದಾಗ ಹೋಗಿದ್ವಿ. ಮಳಿ ಅಲ್ಲಿ ಬಾಂಬೆದ ಮಳಿ ಹೆಂಗೆ ಬರ್ತದ ಗೊತ್ತಿಲ್ಲ ನಿಮ್ಗೆ. ದಬ ಬರ್ತದ, ಹೌದಾ? ಬರಾಕತ್ತಿತ್ತು. ನಾವು ಅಷ್ಟ್ರು ಮಾತಾಡ್ಕೊಂಡು ಬಿದ್ದಿದ್ದೀವಿ. ಮಾತಾಡ್ಕೊಂಡ್ರ ಗೋಳಿಗೆ ಹೊಡಿತು ಬಂದ.
ಬಾಬಾ ಹಾಲು ತಗೋರಿ ಅಂತಂದ. ಹಾಲು ತಗೊಂಡು ರೊಕ್ಕ ಕೊಡ್ರಿ, ಒಂದನೇ ತಾರೀಕು ಐತಂದ. ಕೊಡು ಮುಂದ ಇವ ಒಂದಿಟ್ಟು ಹರಕ್ ನೋಡ್ಕೊಟ್ಟ. ಹಚ್ಚಿದ್ದು ಮಾಲಕ, ಪಪ್ಪ ಹರಕ್ ನೋಡ್ಕೊಡ್, ಹರಕ್ ನೋಡ್ಕೊಂಡದ. ಹರಕ್ ನೋಡ್ಕೊಂಡೋಗೋಣ ತಳಗ್ ಹೋಗಿ ಮತ್ ಪಟಕನ್ ಯಾ ಬಂದ. ಹೌದಾ, ಆ ಮಾತ್ ಬರ ಮುಂದ ಅವನ್ ಎಲ್ಲ ಕೊಡಿವೈದ್ದಲ್ಲ, ಹಿಡ್ಕೊಂಡೋಗಿದ್ದ. ಕೊಡಿವೈದ್ದಲ್ಲ, ಅಷ್ಟು ಗಾಳಿಗೆ ಜೋರ ಗಾಳಿ ಬೀಸಿ ಉಲ್ಟಾ ಮುರಿದ್ ಬಿಟ್ಟಿರ್ತದ. ಹೌದಾ, ಜೋರ ಗಾಳಿ ಬೀಸಿ ತಂದ. ಯಾಕೋ ಅಂದ್ರೆ, ಇಲ್ರಿ ಸರ ಏನ್ ಮಾಹಿತು, ನಾನು ಅಗಳೇ ಕುಡಿದಿದ್ದೆಲ್ಲ, ಹೊಳ್ಳಿ ಹೋಗ ಮುಂದ ನಾನು ಕೊಡಿಬಿಟ್ಟು ನಿಮ್ ಕೊಡಿದ್ಯಾ. ಏನಾಯ್ತು, ನಾನು ಕೊಡಿಬಿಟ್ಟು ನಿಮ್ ಕೊಡಿ ಒಯ್ದಿದ್ಯಾ, ಅದು ಗಾಳಿಗೆ ಹಿಂಗ್ ಮುರಿದ್ ಬಿಟ್ಟದ್ರಿ, ಅದಕ್ಕೆ ನಾನು ಕೊಡಿ ಒಯ್ತೀನಿ ಅಂದ್ಕೊಂಡು ಮುರಿದ್ ಕೊಡಿ ಇಟ್ಟ. ಅವ ಅಂದ, ನಾ ಹರಕ್ ನೋಡ್ಕೊಟ್ಟಿದ್ದೆ, ಮುರಿದ್ ಕೊಡಿ ಕೊಟ್ಟ. ಹರಕ್ ನೋಡ್ಕೊಟ್ಟಿದ್ದೆ, ಮುರಿದ್ ನೋಡಿ. ನಿಮ್ಮ ಬುದ್ಧಿ ಏನ್ ಹೇಳಿ ಹಿಂಗದ ನೀವೆಲ್ಲಾರು. ದೇವರಿಗೆ ಸಹಿತ ಮೋಸ ಮಾಡ್ತೀರಿ, ಮನುಷ್ಯರಿಗೆಲ್ಲ. ದೇವರಿಗೆ ಸಹಿತ ಮೋಸ ಮಾಡ್ತೀರಿ ನೀವು ಸುಖ ಬೇಕಲ್ಲ. ನನ್ನ ಗಂಡು ಕುಡಿದು ಬಿಡ್ಲಿ, ನಿನಗೆ ಸೀರೆ ಉಡಿಸ್ತಿದ್ದಕ್ಕೆ ದಾನಂ ತಾಯಿ ಬೇಡ್ಕೊಂತೀರಿ, ಬಿಟ್ಟಪ್ಪ ದಾನ ಮಗ. ಹೌದಾ, ನನ್ನ ಮಗ ನೌಕರಿ ಸಿಗ್ಲಿ ಅಂಬವ್ವನಿ ಬೇಡ್ಕೊಂತೀರಿ, ನಿನಗೆ ದೀಡ್ ಮಸ್ಕರ ಹಾಕ್ತೀನಿ ಅಂತ ತಿಳ್ಕೊಂಡು. ಮತ್ತ ಬ್ರಾಹ್ಮಣಿಗೆ ಕೇಳ್ತೀರಿ, ನನ್ನ ಮಗ ಮೂರ್ಖ ಇದನ, ಬುದ್ಧಿಮಾಂದ್ಯ ಅದನ, ಅವ್ನು ಚಲೋ ಆಗ್ಲಿ ಒಂದು ಆಕಳ ದಾನ ಕೊಡ್ತೀನಿ ಅಂತ. ಎಲ್ಲ ಬರಬಿಡಿ ಆತಲ್ಲ. ಗುಡ್ಡಪ್ಪರ ದಾನಕ್ಕೆ ಹೋದ್ರು. ತಾಯಿ ನೀನು ಸೀರೆ ಕೊಡ್ತೀನಿ ಅಂತ ಹೇಳಿದ್ದೆ, ತೋರವ. ಎಂತ ಸೀರೆ? 5 ರೂಪಾಯಿ ಸೀರೆ. ಹೊರಗ ಮರಗಿಟ್ಟಿರ್ತಾರಲ್ಲ, ದಾನಂ ತಾಯಿ ಬೇಡ್ಕೊಂಡಿರಿ, ಎಷ್ಟು ರೂಪಾಯಿ? 5 ಕೊಡ್ತೀರ, 11 ರೂಪಾಯಿ ಕೊಡ್ತೀರ. 11 ರೂಪಾಯಿ ಪಿಂಜಾಲ್ ಸೀರೆ ಕೊಟ್ಟು ಬರ್ತಾರ. ಆಕಳ ಕೊಡ್ತೀನಿ ಅಂತ ಹೇಳ್ತಲ್ಲ, ಬಡ್ ಆಕಳ ಕೊಡ್ತಾರ, ಹಾಲು ಹಿಂಡುವಂತ ಇಲ್ಲ ಅಂತ ಕೊಡ್ತಾರ. ಹರಕ್ ನೋಟ್ ಹಾಕಿ ಬರ್ತೀರಿ, ಗುಡಿಗೆ ಹೋದಾಗ ನಡಿಲಾರ ನೋಟ್ ಹಾಕಿ ಬರ್ತೀರಿ ನೀವು. ಮೂರ್ಖರಿದ್ದೀರಿ ನೀವು ಭಾಳ. ನೋಡ್ಬೇಕಾದ್ರೆ ಎಲ್ಲ ಹರಿಲಾರ ನೋಟ್ ಇಟ್ಟಿರ್ತೀರಿ, ಎಲ್ಲಿ ಗುಡೆ ಹಾಕೊಂಡು ತಗೋ ನಡೀತಿರ್ತೀರಿ. ಹರಿಲಾರ ನೋಟ್ ಹಾಕ್ತೀರಿ, ಪಿಂಜಾಳಂತ ಸೀರೆ ಕೊಡ್ತೀರಿ ದೇವರಿಗೆ. ಏನ್ ಬೇಡ್ಕೊಂಡಿರ್ತೀರಿ ಅದನ್ನ ಮುಟ್ಟಿಸ್ತೀರಿ ಸರಿಯಾಗಿ. ಮತ್ ನೀವು ಬಯಸ್ತೀರಿ, ನನ್ ಚಲೋ ಆಗ್ಬೇಕು, ನನ್ನ ಮಕ್ಕಳಾಗ್ಬೇಕು, ನನ್ನ ಗಂಡು ಒಳ್ಳೇದಾಗ್ಬೇಕು. ನೀವು ಮಾಡೋದೇನು ಕೆಲಸ? ಗನಂದಾರಿ ಕೆಲಸ ಇದ. ಎಂತ ಬುದ್ಧಿ ಐತಿ, ಎಂತ ಬುದ್ಧಿಗಿಡೈತಿ ಮಾಡ್ತೀರಿ ನೀವು ಮಾಡ್ಬೇಡ್ರಿಪ್ಪ. ಯಾವುದೋ ರೂಪದಿಂದ ನಿಮಗೆ ಇವೆಲ್ಲ ಕಾಡ್ತಾವ. ಹೌದಾ, ಯಾವುದೋ ರೂಪದಿಂದ. ಅಲ್ಲಿ 10 ರೂಪಾಯಿ ಉಳಿಸಿರ್ತೀರಿ, ದವಾಖಾನಿಗೆ ಹೋಗಿ 20 ಸಾವಿರ ಕೊಡ್ತೀರಿ. 10 ರೂಪಾಯಿ ಯಾರ್ದೋ ತಗೊಂಡ್ಬಂದಿರ್ತೀರಿ, ಯಾರಿಗೋ ಮೋಸ ಮಾಡಿರ್ತೀರಿ, ಯಾರ್ದೋ ಕದ್ದು ತಂದಿರ್ತೀರಿ, ಇಲ್ಲಿ ಬಂದು 20 ಸಾವಿರ ಪಡಿತೀರಿ. ನೋವು ಬರ್ಲಿಕ್ಕೆ ಬಂದ್ರೆ 20 ಸಾವಿರ ಉಳಿತೀರಿ. ಆ ನೋವುಗಳು ನೀವು ಮಾಡಿದ ಕರ್ಮಕ್ಕೆ ಬರ್ತಾವ. ನೀವು ಮಾಡಿದ ಕರ್ಮಕ್ಕ ನೀವು ಸೊಂಟ ನೋವು ಬರ್ತದ, ಕ್ಯಾನ್ಸರ್ ಬರ್ತದ, ಡಯಾಬಿಟಿಸ್ ಬರ್ತದ, BP ಬರ್ತದ, ಮಕ್ಕಳಾಗುವುದಿಲ್ಲ. ಮಕ್ಕಳಾದ್ರಪ್ಪ ಹೆಂಡಿ ಬಂದಂತ ಮಕ್ಕಳು ಹುಡ್ತಾವ. ದೇವ್ರು ಭಾಳ ಚಂದ ಲೆಕ್ಕ ಇಡ್ತಾನ. ದೇವ್ರ ಲೆಕ್ಕ ನಿಮ್ಗೆ ಗೊತ್ತಿಲ್ಲ, ದೇವ್ರ ಲೆಕ್ಕ ನಿಮ್ಗೆ ಗೊತ್ತಿಲ್ಲ. ನಮ್ಮ ಕ್ಯಾಶಿಯರ್ ಯಾರು ಗೊತ್ತದ? ಕೃಷ್ಣ ಪರಮಾತ್ಮ. ಏನ್ರಿ ಯಾರು ಇಡಕ್ ಬಂದ್ರೆ ಅಲ್ಲೇ ಇಡ್ರಿ ಅಂತೀನಿ, ಅಲ್ಲೇ ಇಡ್ರಿ ಅಂತೀವಿ. ಅವನೇ ಬೆಸ್ಟ್ ಕ್ಯಾಶಿಯರ್ ನಮ್ದು. ಯಾರ ಕಡೆ ಎಷ್ಟು ಹೋಗ್ಬೇಕು ಅವ್ನು ಗೊತ್ತೈತಿ, ಯಾರಿಗೆ ಎಷ್ಟು ಕೊಡ್ಬೇಕು ಅವ್ನು ಗೊತ್ತೈತಿ. ನಾನು ಇರಂಬಿಡಿರ್ತೀವಿ ನಾವು. ಇದಕ್ಕೆ ನಾವು ತಲೆ ಕೆಟ್ಟಮ್ಮ, ನಮ್ಮ ಹುಚ್ಚಾಗಿದ್ದೆ ನಾನು. ಅವ್ನು ನಂಬಿ ನಾವು ಎಷ್ಟೋ ಮಂದಿ ಬರ್ತಾರ. ಇವತ್ತು ನೋಡ್ರಿ ಒಬ್ರು ನಿಧಿ ಕೇಳಕ್, ನಮ್ಮ ಮನೆ ನಿಧಿ ಐತಿ, ಏನು ಮಾಡಿ ತೆಗೆದು ಕೊಡಿ ಅಂದ್ಬಿಡೋದು, ದಕ್ಷಿಣ ಇಟ್ಟು